ಆ ಸ್ಕೂಲ್ನಲ್ಲಿ ಎಲ್ಲ ಓದಿ ಒಳ್ಳೆ ಪೊಸಿಷನ್ನಲ್ಲಿದೆ. 2007 ಬರ್ತಾ ಇದೆ. ನಾನು ತಿರ್ಗಾ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್, ನಮಗೆ ಸ್ಕೂಲ್ ಬೇಕಾಗಿಲ್ಲ, ಬರೀ ಸ್ಕೂಲ್ ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಎಲ್ಲ ಹೇಳ್ತಾರೆ KG ಸ್ಕೂಲ್ ಫೌಂಡೇಶನಲ್ಲಿ ಬಂದು ಸ್ಕೂಲ್ ತಗೊಳ್ಳೋಕ್ಕೆ ಪ್ರೈವೇಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. 2007 ಬರ್ತಾ ಇದೆ, 18 years ಆಗಿದೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿಲ್ಲ ಸ್ಕೂಲ್, ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಟೀಚರ್ಸ್ ಇಲ್ಲ, ಅದಕ್ಕೆ 0% ರಿಸಲ್ಟ್ಸ್ ಬರುತ್ತೆ. ನಮಗೆ ಬಿಡಿ, ನಾವು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ನಮ್ಮ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಸರ್. ನಮ್ಮ ಉದ್ದೇಶ ಏನು ಸರ್? ಓದಿರೋ ಸ್ಕೂಲ್ ಸರ್, ಓದಿರೋ ಸ್ಕೂಲು ಹೆಲ್ಪ್ ಮಾಡಬೇಕು. ಟೀಚರ್ಸ್ ಇಲ್ಲ. ಪ್ರೈಮರಿ ಸ್ಕೂಲ್ನಲ್ಲಿ ಇವಾಗ ಹಳೆ ಹೆಡ್ ಮಾಸ್ಟರ್ ಇದ್ದರು, ಅವ್ರು ರಿಟೈರ್ ಆಗಿಬಿಟ್ಟು. ಇವಾಗ 0, 1 ಟೀಚರು ಇಲ್ಲ. ಫೌಂಡೇಶನ್ ಇಲ್ಲ ಅಂದರೆ ರಿಸಲ್ಟ್ 0ನೇ ಬರುತ್ತೆ ಸರ್. 100% 0 ಬರುತ್ತೆ. ಹೆಲ್ಪ್ ಮಾಡೋಕ್ಕೆ ನಮಗೆ ಬಿಡಿ. ಮುಂದೆ ಎಲ್ಲರೂ ಮುಂದೆ ಹೇಳ್ತೀನಿ, ಇವಾಗ ಹೇಳ್ತೀನಿ. ಸ್ಕೂಲ್ ಅದು ಇನ್ನೊಂದು ಪ್ರಶ್ನೆ ಸರ್, ಹೆಂಗೆ ತಗೊಳ್ಳೋಕ್ಕಾಗುತ್ತೆ ಸರ್? ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್, ಗೌರ್ಮೆಂಟ್ ಏಡೆಡ್ ಸ್ಕೂಲು ಯಾರಾದರೂ ಬಂದು ಹೆಂಗೆ ತಗೊಳ್ಳೋಕ್ಕಾಗುತ್ತೆ ಸರ್? ಸುಮ್ಮನೆ ಜನ ಬಂದ್ಬಿಟ್ಟು ಹೇಳ್ತಾರೆ ಈ ಥರ ಪ್ರೈವೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಬೇಕಾಗಿಲ್ಲ, ಆಗಲ್ಲ. ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಸರ್, ಜನಕ್ಕೆ ಏನು ಹೇಳ್ತೀರಾ ಸರ್? ಗೌರ್ಮೆಂಟ್ಗೆ ನಾವು ಸಪೋರ್ಟ್ ಮಾಡೋಕ್ಕೆ ಇದ್ವಿ. ಅದು ಗೌರ್ಮೆಂಟ್ ಸ್ಕೂಲಾಗಿ ಏಡೆಡ್ ಸ್ಕೂಲಾಗಿತ್ತು. ಅಲ್ಲಿಂದ ನಾವೆಲ್ಲ ಓದಿ ನಾವು ಇಷ್ಟು ಇದು ಬರೀ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡೋಕ್ಕೆ ಇದ್ವಿ. ನಾವು ಬಿಡಿ, ನಮಗೆ ಸಪೋರ್ಟ್ ಮಾಡೋಕ್ಕೆ ಬಿಡಿ, ಅಷ್ಟೇ ಕೇಳ್ತಾ ಇದ್ದೀವಿ, ಬೇರೆ ಏನಿಲ್ಲ ಸರ್. ತಮ್ಮಲ್ಲಿ ನಮ್ಮ ಫ್ರೆಂಡು ಹೇಳಿದ್ರು ಸರ್, ಕೋವಿಡ್ ಟೈಮ್ನಲ್ಲಿ 2 ವರ್ಷಕ್ಕೆ ಮಕ್ಕಳು ಸ್ಕೂಲ್ ಬಂದಿಲ್ಲ. ಆದರೆ ನಮ್ಮ ಟೀಚರ್ಸ್, ನಮ್ಮ ಪ್ರೈವೇಟ್, ನಮ್ಮ ಫೌಂಡೇಶನಿಂದ ಟೀಚರ್ ಸ್ಯಾಲ್ರಿ ಕೊಡ್ತಾ ಇದ್ವಿ. 2013 ಕೊಡ್ತಾ ಇದ್ವಿ. ಲೈನಾಗಿ ಹೋಗಿ ಪಾಠ ಹೇಳ್ಕೊಟ್ರು. ಆದರೆ ಆ ಗ್ಯಾಪ್ ಬಂತು. ಸೊ ಆ ಗ್ಯಾಪ್ ಕವರ್ ಮಾಡೋಕ್ಕೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಅಪ್ಗ್ರೇಡ್ ಮಾಡಬೇಕಂದ್ರೆ ಇಂಟ್ರಾಕ್ಟಿವ್ ಬೋರ್ಡ್ಸ್ ಹಾಕೋಣ. ಸೊ ಇನ್ನೂ ಪಾಠ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಆದರೆ ಈಚ್ ಬೋರ್ಡ್ ಬಂದ್ಬಿಟ್ಟು 2.5 lakh rupees. ನಮ್ಮ ಫೌಂಡೇಶನ್ನಲ್ಲಿ 165 ಮೆಂಬರ್ಸ್ ಇದ್ದಾರೆ. 1963 ಬ್ಯಾಚ್ 10th ಸ್ಟ್ಯಾಂಡರ್ಡಿಂದ 2000 ತನಕ ಇದ್ದಾರೆ. 165 ಸ್ಟೂಡೆಂಟ್ಸ್ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಈಚ್ ಬೋರ್ಡ್ ಬಂದ್ಬಿಟ್ಟು 2.5 lakhs. ಸೊ 10 ಕ್ಲಾಸ್ ರೂಮ್ಸ್ 25 lakh rupees ಇತ್ತು. ಅದಾದಮೇಲೆ ನರಸಿಂಹಮೂರ್ತಿ ಅಂತ ಕೇಬ್ಲಿಂಗ್, ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟ್ ಕೇಬ್ಲಿಂಗ್, ಯಾಕೆಂದರೆ ಇಂಟ್ರಾಕ್ಟಿವ್ ಬೋರ್ಡ್ ಬೇಕಂದರೆ ಹೈ ಸ್ಪೀಡ್ ಬೇಕಾಗಿದೆ. 12 lakhs ಖರ್ಚು ಮಾಡಿ ಕೇಬ್ಲಿಂಗ್ ಎಲ್ಲ ಹಾಕಿದ್ವಿ. ಅದಾದಮೇಲೆ ಕ್ಯಾಮ್ರಾಸ್ ಹಾಕಿದ್ವಿ. ಅಲ್ಲಿಂದ ಶುರು ಆಯಿತು. ಇಲ್ಲ ಕ್ಯಾಮ್ರಾ, ನೀವು ಆ ಶಾಲೆಗೆ ಡೋನರ್ ಆಗಿ ಇಷ್ಟು ಸೇವೆ ಮಾಡಿದ್ದೀರಾ ಅಷ್ಟೇ ಸರ್. ಆದರೆ ಮಾಲ್ತೇಶ್ ಅವರು ಮಾತ್ರ ನಿಮ್ಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಇಷ್ಟು ವರ್ಷಗಳ ಕಿರುಕುಳ ಕೊಟ್ಟು 0% ಬರೋ ಕಾರಣ ಟೀಚರ್ ಇಲ್ಲ ಸರ್. ಮನಸ್ಸು ಬಿಟ್ಟು ಮಾತಾಡಬೇಕು. ಇಷ್ಟು ಮೀಡಿಯಾಗಳೆಲ್ಲ ಸರ್, ಟೀಚರ್ ಇಲ್ಲ ಅಂದರೆ 0ನೇ ಆಗಿದೆ ಸರ್. ಮಾಲ್ತೇಶ್ ಪರ್ಸನಲ್ ಆಗಿ ನಿಮ್ಮ ಮೇಲೆ ಟಾರ್ಗೆಟ್ ಯಾಕೆ ಮಾಡ್ತಾರೆ ಸರ್? ಅದೇ ಸರ್, ಕ್ಯಾಮ್ರಾಸ್ ಬೇಕಾಗಿಲ್ಲ ಸರ್ ಅವ್ರಿಗೆ. ಕ್ಯಾಮ್ರಾ ಬೇಕಾಗಿ ಕ್ಯಾಮ್ರಾ ಬೇಕಾಗಿಲ್ಲ. ಕ್ಯಾಮ್ರಾ ಆಗಿಲ್ಲ ಅಂದರೆ ನಿಮ್ಮನ್ನು ಅಲೋ ಮಾಡ್ತಾರೆ. 15 years ಆಗಿ ಅಲೋ ಮಾಡಿದ್ದಾರೆ ಅವರೆಲ್ಲ ಇದ್ರೆ. ಪ್ಲಸ್ ಇನ್ನೊಂದು ಹೇಳಿದ್ರು, ಈ 0% ರಿಸಲ್ಟ್ಸ್ಗೆ ಓನ್ ಸ್ಟೂಡೆಂಟ್ಸೇ ಕಾರಣ ಅಂತ. 4 years ಅಂದರೆ ಹೋಗಲಿ ಅಲ್ಲ ಸ್ಕೂಲ್ಗೆ. ನಮಗೆ ಒಳಗಡೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಪ್ಲಸ್ ನಾವು ಸರ್, ನಮ್ಮೆಲ್ಲ ಬಿಸ್ನೆಸ್ ಕಂಪನಿ ಇದೆ, ಕೆಲಸ ಇದೆ. ಸ್ಕೂಲ್ ಫೌಂಡೇಶನ್ ಅನುದಾನದಿಂದ ಅಧ್ಯಾಪಕರನ್ನು ಇಟ್ಟು ಅವ್ರಿಗೆ ಸಂಬಳ ನಾವು ಕೊಟ್ಟು ಮಕ್ಕಳಿಗೆ ಇದನ್ನು ಟೀಚಿಂಗ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಈಗ ಒಂದು 3-4 ವರ್ಷದಿಂದ ನಮಗೆ ಒಳಗಡೆ ಎಂಟ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಸರ್ಕಾರ ಆಗಲಿ, ಆ ಶಾಲೆಯ ಅಧ್ಯಾಪಕರಾಗಲಿ ನಮಗೆ ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ಅದರಿಂದ ಫಲಿತಾಂಶ ನಿಮಗೆ ಈಗ ಹಾಲೇನೋ ನೀರೇನೋ ಕ್ಲೀನಾಗಿ ಪರದೆಯಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ನಾವಿದ್ದಾಗ ಏನು ಫಲಿತಾಂಶ ಇತ್ತು, ಇವಾಗ ಏನು ಫಲಿತಾಂಶ ಬರ್ತಾ ಇದೆ. ಅಂದರೆ ಈಗ ಮಾಲ್ತೇಶು 3 ಸ್ಟೂಡೆಂಟ್ಸ್ ಇದ್ದರೆ 0% ಬರೋದು ಕಾರಣ ಅಂತ ಹೇಳಿ ಸುಳ್ಳು. ನಮಗೆ ಒಳಗಡೆ ಹೋಗೋಕೆ ಅವಕಾಶನೇ ಕೊಟ್ಟಿಲ್ಲ. ಮಾತಾಡ್ತೀನಿ ಸರ್. 4 years ಅಂದರೆ ನಾವು ಸ್ಕೂಲ್ ಹೋಗಲಿಲ್ಲ. ನಮ್ಮ ಟೀಚರ್ಸ್ ಎಲ್ಲ ಯಾರೂ ಬಿಟ್ಟಿಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಯಾರೂ ಟೀಚರ್ ಅಲ್ಲ. ಪ್ಲಸ್ ಅವರೇ ಹೇಳ್ತಾ ಇದ್ದಾರೆ ನಮಗೆ ಟೀಚರ್ಸ್ ಇಲ್ಲ, ಅದಕ್ಕೆ 0%. ಹೌದು, 0% ಆಗುತ್ತೆ. ಯಾಕೆ ಸ್ಟಾಪ್ ಮಾಡಿದ್ವಿ? ನಾವು ಟೀಚರ್ ಕೊಟ್ಟಿದ್ದೀವಿ. 2013 ಟೀಚರ್ಗೆ ಸ್ಪಾನ್ಸರ್ ಮಾಡ್ತಾರೆ ಫೌಂಡೇಶನ್. ಯಾಕೆ ಸ್ಟಾಪ್ ಮಾಡಿದ್ರು? ಸ್ಟಾಪ್ ಮಾಡಿದರೆ ರಿಸಲ್ಟ್ 0ನೇ ಬರುತ್ತೆ.
ಬೇರೆ ಏನಾಗುತ್ತೆ, ಚಾನ್ಸೇ ಇಲ್ಲ, ಝೀರೋನೇ ಆಗುತ್ತೆ. ಪ್ಲಸ್ ಇಲ್ಲ ಇವರೆಲ್ಲ ಬಡವರು ತಮಿಳವರು ಏನು ಹೇಳ್ತಾರೆ, ಡಾಕ್ಟರ್ ಯಾರು ಈ ಊರೇ ಹೆಂಗೆ ಡಾಕ್ಟರ್ ಆದರು ಆ ಸ್ಕೂಲ್ನಲ್ಲಿ ಓದಿ? ಅದು ಹೆಂಗೆ ಚೇಂಜ್ ಆಯಿತು? ಲಾಸ್ಟ್ 3 years 4 yearsನಲ್ಲಿ ಹೆಂಗೆ ಚೇಂಜ್ ಆಯಿತು ಸರ್? ಇಲ್ಲ, ಓಲ್ಡ್ ಸ್ಟೂಡೆಂಟಿಂದ 0% ಬರಬೇಕಾದ್ರೆ ಓಲ್ಡ್ ಸ್ಟೂಡೆಂಟ್ ಹೋಗ್ಬಿಟ್ಟು ಏನಾದ್ರು ನಾವು ಕ್ಲಾಸ್ ತಗೊಳ್ತೀವ, ಇಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಪಾಠ ತಗೊಳ್ತೀವ? ನಾವು ಇರೋದು ಹಣಕಾಸು ಸಪೋರ್ಟ್ ಮಾಡಿ ಅವರಿಗೆ ಓದಕ್ಕೆ ಏನೇನು ಬೇಕೋ, ಸವಲತ್ತುಗಳು ಏನು ಬೇಕೋ ಅದನ್ನು ಕೊಡೋಕ್ಕೆ ತಾನೇ ನಾವಿರೋದು. ನಾವು ಹೋಗ್ಬಿಟ್ಟು ನಾವೇನು ಟೀಚರ್ಗಳವ್ರೆ ಹೋಗ್ಬಿಟ್ಟು ಅವ್ರು ಪಾಠ ಹೇಳಿಸ್ಬಿಟ್ಟು ಅವ್ರು ಪಾಠ ಹೇಳಿ ಅವರು ಆ ಸ್ಕೂಲು ಚೆನ್ನಾಗಿ ಮಾಡಬೇಕು. KGF ಹೋದ್ರೆ ಇಂಗ್ಲೆಂಡಲ್ಲಿ ಇರುತ್ತೆ BGML ಹೈಸ್ಕೂಲ್ ಈ ಥರ ಇರೋದು ಸ್ಟೈಲು. ಅದು ಬಿಟ್ಟರೆ ನಮ್ಮ ಇಂಡಿಯಾದಲ್ಲಿ KGF ಅದಕ್ಕೆ ಅವರು ಓಲ್ಡ್ ಸ್ಟೂಡೆಂಟನ್ನು ಬಂದು ಕಾಂಪೌಂಡ್ ಮಾಡಿದ್ದಾರೆ, ಸ್ಕೂಲ್ ಕಟ್ಟಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ಎರಡು ಸೋಲಾರ್ ಬಂದ್ಬಿಟ್ಟು 50 ಲಕ್ಷ ಆಗಿದೆ ಸರ್ ಸೋಲಾರ್ಗೆ. ಇದುವರೆಗೂ ಅದು ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಗ್ರೌಂಡ್ ಮಾಡಿದ್ದಾರೆ, ಹುಡುಗರುಗಳ ಶೂ ಕೊಟ್ಟಿದ್ದಾರೆ, ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಬುಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಎಲ್ರಿಗೂ ಗೊತ್ತಿದೆ, ನೀವು ಮಾಡಿದ್ದೀರಾ, ಯಾರು ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಯಾರೋ ಒಬ್ಬ ಇಬ್ಬರಿಗೋಸ್ಕರ ಅದನ್ನ ಆಳ್ಗಡೆ ಓದ್ಬೇಡ. ಈಗ ನಮಗೆ ಒಂದು ಇಂಚು ಬೇಕಾಗಿಲ್ಲ ಸ್ಕೂಲು, ನಮಗೆ ಬೇಕಾಗಿಲ್ಲ, ನಮ್ಮ ಹೆಸರಿನಲ್ಲಿ ಬೇಕಾಗಿಲ್ಲ. ಓದಿದ ಸ್ಕೂಲು ರೆಡಿ ಆಗ್ತದೆ ಅಷ್ಟೇ. ಟೀಚರ್ಸ್ ಇಲ್ಲ ಕೆಲವೊಂದು ಎಲ್ಲಿ. ಆಮೇಲೆ ನೀವೇ ಬರೀರಿ ಈ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ಅದರಿಂದಾನೇ SSLC ಫೇಲ್ ಆಗಿದೆ ಅಂತ. ಎಲ್ಲ ಸಬ್ಜೆಕ್ಟ್ ಇದೆ. ಹಿಂದಿಗೆ ಡೆಡಿಕೇಶನ್ ಹಾಕಿದ್ದಾರೆ. ಉರ್ಗಂಪಟ್ಟಿಂದ 3 days ಇಲ್ಲಿ ಬಂದು ಪಾಠ ಮಾಡಬೇಕು ಹಿಂದಿ. ಈಗ ಸಾರ್ ಹೇಳಿದ ನೋಡಿ, ಕ್ಯಾಮ್ರಾ ಮತ್ತು ಪಂಚಿಂಗ್ ಸಿಸ್ಟಮ್ ಆವಾಗ ಪ್ರಾಬ್ಲಮ್ ಶುರು ಮಾಡಿದ್ರು ಸ್ಕೂಲಲ್ಲಿ ಮಾಸ್ಟರ್. ಅವ್ರು ಯಾರು ಇರಬಾರ್ದು, ಅವ್ರು 10 ಗಂಟೆಗೆ ಬರ್ಬೋದು, 1 ಗಂಟೆಗೆ ಹೋಗ್ಬೋದು, 1 ಗಂಟೆಗೆ ಬಂದು ಆಂಬುಲೆನ್ಸ್ ಆಗ್ಬೋದು. ಈ ಥರ ಏನಾದ್ರು ಇದ್ರೆ ಕಮಿಟಿ ಇದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬಿಟ್ಬಿಟ್ರೆ ಆವಾಗ 2007 ಮಾತ್ರ ನೀಟ್ KGF ಫೌಂಡೇಶನ್ ಬೇಕಾಗಿತ್ತು ಅವರಿಗೆ, ಇವಾಗ ಬೇಕಾಗಿಲ್ಲ. ಕ್ಯಾಮ್ರಾ ಬರುವಾಗ 2007 ಬುಕ್ಲೆಟ್ ಇದೆ ನೋಡಿ. 2007 ಬಿಫೋರ್ ಹೆಂಗಿದೆ ಬಿಲ್ಡಿಂಗ್, ಆಫ್ಟರ್ ಹೆಂಗಿದೆ ಬಿಲ್ಡಿಂಗ್ ನೋಡಿ. ಇಲ್ಲ ಅಂದ್ರೆ 2007 ಆ ಸ್ಕೂಲ್ ಶಾಲೆ ಆವಾಗ ಮುಚ್ಚಿರ್ಬೋದು. ಮುಚ್ಚಿ ಅಲ್ಲಿರೋ ಸ್ಟೂಡೆಂಟ್ ವಿಲಿಯಂ ಸರ್ ಸಂತ್ ಜೋಸೆಫ್ ಕರೆಂಟ್ ಪ್ಲಸ್ ಮಾಡಿದ್ರು. ಇವರೆಲ್ಲ ಬಂದು ವಿಸಿಟ್ ಮಾಡಿ, ನಾವು ಇವರಲ್ಲಿ ಹುಟ್ಟಿರೋದು ನೀಟ್ ಜೋಸೆಫ್ ಏನೋ ಫಾರಿನಿಂದ ಬಂದಿಲ್ಲ, ಅಶೋಕನಗರ ಕೆಣಿಸ ಹುಟ್ಟಿರೋದು 2 ಎಕರೆ ಲ್ಯಾಂಡ್ ಇದೆ ಅವ್ರು ತಾತಾದ. ಅಲ್ಲಿ ಸ್ಕೂಲ್ ಮಾಡಿ ಬಂದು ಹೇಳಿದ್ರಲ್ಲ ಅವರು, ನಾನು ಮನಸ್ಸು ಮಾಡಿದ್ರೆ ವಿಚಾರಣೆ ಟೀಚರ್ ತಗೊಂಡು ಅಲ್ಲಿ ಅಶೋಕನಗರ 2 ಎಕರೆ ಲ್ಯಾಂಡಲ್ಲಿ ಸ್ಕೂಲ್ ಮಾಡ್ತೀನಿ ಅಂತ. ಅಂಗಡಿ ಬೆಂಗಳೂರಲ್ಲೆಲ್ಲ ಸ್ಕೂಲ್ ಇದೆ ಅವ್ರಿಗೆ. ಇವ್ರು ಏನಂದ್ರೆ ಅಲ್ಲಿರೋ 197 ಸ್ಟೂಡೆಂಟ್ಸ್ ಇದ್ದಾರೆ, ಓಲ್ಡ್ ಸ್ಟೂಡೆಂಟ್ಸ್. ಅವರೆಲ್ಲ ಸೇರಿಸಿ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್, ನಮ್ಮ ನೀಟ್ ಸರ್, ಇನ್ನೊಂದು ರಾಮಕೃಷ್ಣ ಸರ್ ಎಲ್ಲ ಇದ್ದಾರೆ. ಇವ್ರ ಕಡೆಯಿಂದ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ. ಚಾರಿಟಿ ಮಾಡೋಕ್ಕೆ ರೈಟ್ಸ್ ಇದೆ. ಕರ್ನಾಟಕ ಸರ್ಕಾರ ಆದೇಶ ಇದೆ. ಒಂದು ಸ್ಕೂಲ್ ಕ್ಲೋಸ್ ಮಾಡಿದ್ರೆ ಅಲ್ಲಿರೋ ಓಲ್ಡ್ ಸ್ಟೂಡೆಂಟ್ ಪ್ಯಾರೆಂಟ್ಸ್ ಅಂಡ್ ಟೀಚರ್ಸ್ ಒಂದು ಕಮಿಟಿ ಮಾಡಿ ಸ್ಕೂಲ್ ರನ್ ಮಾಡ್ಬೋದು. ಅದು ಕಾನೂನಿದೆ. ಆ ಏರಿಯಾದಲ್ಲಿ ಒಂದು ಕಮಿಟಿ ಮಾಡಿ ರನ್ ಮಾಡ್ಬೋದು. ಅದನ್ನು ಇವರು ಮಾಡಿಲ್ಲ ಅಂದ್ರೆ ಬೇರೆ ಏನು ಮಾಡೋದು? BGML ಅಲ್ಲಿ ಎಲ್ಲ ಸ್ಕೂಲ್ ಕ್ಲೋಸ್ ಆಗಿದೆ. KDS ಕ್ಲೋಸ್, MDS ಕ್ಲೋಸ್, ಮಸ್ಕರ್ ಅಂಕಾರ್ ಸರಿ ಕ್ಲೋಸ್ ಆಗಿದೆ, ಬ್ಯಾಂಕ್ ಕ್ಲೋಸ್ ಆಗಿದೆ. ಒಂದೇ ಒಂದಿದೆ ನಮ್ಮ ಮಸ್ತು. ಇದನ್ನು ನಾವು ಕ್ಲೋಸ್ ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲಿ ಪ್ರಾಬ್ಲಮ್ ಇದ್ರೆ ಓಲ್ಡ್ ಸ್ಟೂಡೆಂಟ್ ಹೇಳಿ. PO ಮೇಡಮ್ ಬಂದರೆ ಸ್ಪೆಷಲ್ ಆಫೀಸರ್ TC 2 ವರ್ಷ ಮುಂದೆ ಲೆಟರ್ ಕೊಟ್ಟಿದ್ದಾರೆ POಗೆ, ನೀವೇ ಸ್ಪೆಷಲ್ ಆಫೀಸರ್ ಅಂತ. ಅವ್ರ ಆಫೀಸರ್ಸ್ ಹತ್ರ ಹೇಳಿದ್ರೆ ಇವ್ರು ಟೀಚರ್ಸ್ ಅಲಾಟ್ ಮಾಡ್ತಾರೆ, ಇವರೇ ಸ್ಯಾಲರಿ ಕೊಡ್ತಾರೆ. ಒಂದು ಶಾಲೆಯನ್ನು ಸರ್ಕಾರ ಶಾಲೆ ಮಾಡಕ್ಕೆ ಲೆಟರ್ ಕೊಟ್ರೆ, ಈಗ ನಿಮ್ಮ ಮೋಡಿ ಲೆಟರ್ ಬರೀರಿ, ಅವ್ರು ಫಾರ್ವರ್ಡ್ ಮಾಡ್ತಾರೆ. ಸರಿ ಅದೇನಿದೆ ಮಾಡಿ ಅಂತ. ಆ ಥರ ಲೆಟ್ರೇ ಕರೆಸ್ಪಾಂಡ್ ಆಗ್ತಾ ಇರೋದು. ಸರ್ಕಾರ ಜನ್ಮದಲ್ಲಿ ಮಾಡಲ್ಲ, ಮಾಡಕ್ಕೆ ಬರಲ್ಲ. 2008 ಸ್ಕೂಲ್ ಪೆಂಡಿಂಗ್ ಇದೆ. 7 ಸ್ಕೂಲ್ ಸರ್ಕಾರ ಮಾಡಕ್ಕೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. 180/2000 ಕೇಸ್ ಪೆಂಡಿಂಗ್ ಇರೋದು. ಮೂವಬಲ್ ಆಸ್ತಿ BGML ಹೈಕೋರ್ಟ್ ಅಲ್ಲಿ ಇದೆ. ಹೆಂಗ್ ನೀಟ್ ಜೋಸೆಫ್ ಹೆಸರಲ್ಲಿ ಅದು ಬರುತ್ತೆ? ಮನೆನೇ ಕೊಟ್ಟಿಲ್ಲ ಕೆಲಸ ಮಾಡೋರಿಗೆ, ಅಮೌಂಟ್ ಸೆಟ್ಲ್ಮೆಂಟ್ ಆಗ್ತಿಲ್ಲ. ಆ ಸ್ಕೂಲ್ ಮಕ್ಕಳು ಒಂದು ಫೀಸ್ ಕೊಟ್ಬಿಡ್ತಾರೆ ಅವ್ರಿಗೆ. ಅದೆಲ್ಲ ಸುಳ್ಳು. ಅವ್ರಿಗೆ ಆರಾಮ ಇರಬೇಕು. 1.5 ಲಕ್ಷ ಸಂಬಳ ಬರಬೇಕು. ಒಬ್ಬನಿಗೆ ಒಂದು ಪೆನ್ಷನ್ ಕೊಟ್ಟಿದ್ದು ಸ್ಕೂಲಲ್ಲಿ. ನಾನು ಹೇಳಿದೆ ಮಾಸ್ಟಿಗೆ, ಅಲ್ಲೇ ಅವರು ಯಾರು ಬರಲ್ಲ, ನೀವು ಮಾಡಿ ಸರ್, ನೀವು ಒಂದು ಚಾರಿಟಿ ಮಾಡಿ ನೀವೇ ಪೇಮೆಂಟ್ ಕೊಡಿ. ನಿಮ್ಮ ಸ್ಕೂಲ್ ಅಲ್ವಾ 20 ವರ್ಷ ಸರ್ವಿಸ್ ಆಗಿದೆ ನಿಮಗೆ, ಮಾಡಿ. ಅದನ್ನ ಮಾಡಲ್ಲ. ಸರಿ ಬೇರೆ ಯಾರಾದ್ರು ಬರ್ತಾರಾ? ಬೇರೆ ಯಾರಾದ್ರು ಕೋಲಾರ ಅವ್ರನ್ನ ಬರಲಿ, ಶ್ರೀನಿವಾಸಪುರ ಬರಲಿ, ಚಿಂತಾಮಣಿ ಅವ್ರು ಬರಲಿ, ಯಾವ ಊರನ್ನ ಬರಲಿ, ಚಾರಿಟಿ ಮಾಡಿ. ನೀವು ಮಾಡಿಲ್ಲ ಅಂದ್ರೆ ಸ್ಕೂಲ್ ರೆಡಿ ಇದೆ KGF ಸ್ಕೂಲ್ ಫೌಂಡೇಶನ್ಸ್. ಅವರು ಕಣ್ಣಲ್ಲಿ ನೀರು ಬಿಡ್ತಾರೆ. ಏನಪ್ಪಾ ಇದು, ನಾವು ಇಷ್ಟು 2007 ಇಷ್ಟು ನಾವು ವರ್ಕ್ ಮಾಡಿ ರನ್ ಮಾಡಿದ್ವಿ, ಈಗ ರಿಸಲ್ಟ್ ಬಂದ್ರೆ 0 ರಿಸಲ್ಟ್ ಬಂದಿದೆ ಅಂತ ಫಾರಿನಿಂದ ಇವ್ರು ಫೋನ್ ಮಾಡಿ ತುಂಬಾ ಇದು ಮಾಡ್ಬಿಟ್ಟು ಹೋಗಿ ಚಾರಿಟಿ ಮಾಡಿ ಅಂತ. ಇವರು ಟೈಲ್ಸ್ ಮಾಡ್ತಿದ್ದಾರೆ ಕಾಂಪೌಂಡು, ಅಲ್ಲಿರುವ ಟಾಯ್ಲೆಟ್ ರೆಸ್ಟ್ ರೂಮ್ ಕಟ್ಟಿರೋದು ಇವರೇ. ಈಗ ಕಾಂಪೌಂಡು
KGF ಸ್ಕೂಲ್ ಫೌಂಡೇಶನ್ ಕಂಪ್ಲೀಟ್ ಮಾಡಿರೋದು. ಆ ಬಿಲ್ಡಿಂಗಿಗೆ ಏನೋ ರೋಡಲ್ಲಿ ಇರೋ ಬಿಲ್ಡಿಂಗ್ ಬಿದ್ದೋಗುತ್ತೆ, ಅದಕ್ಕೆ ಒಂದು 25 ಲಕ್ಷ ಏನೋ 30 ಲಕ್ಷ ಕಾಂಟ್ರಾಕ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ರಿನೋವೇಷನ್ ಮಾಡಿ ಅಂತ. ಇದೆಲ್ಲ ಪ್ರಾಬ್ಲಮ್. ಯಾರಿಂದ ಮಾಸ್ಟರ್ ಕೂತ್ಕೊಂಡು ಮಾತಾಡ್ಬೇಕು. ಹೇಳಿದ್ರಲ್ಲ ಆಫೀಸರ್ DDPಗೂ ಗೊತ್ತು, BOಗೂ ಗೊತ್ತು ಈ ಪ್ರಾಬ್ಲಮ್ ಏನಂತ. ಈಗ ಹೊಸಬ್ರು ಮೇಡಮ್ ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಯಾಕೆ ರಿಸರ್ವೇಷನ್ ಬಂದಿದೆ. ಆ ಮಾಸ್ಟರ್ ಎಲ್ಲ ಕರೆಸಿ ತನಿಖೆ ಮಾಡಿ ಅವ್ರು ಶೋಕಾಸ್ ಕಳಿಸ್ಕೊಟ್ಟು ಎನ್ಕ್ವೈರಿ ಮಾಡಬೇಕಂತ ನಾವು DSS ಇಂದ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. 3 days ಆಯಿತು. ಮೇಡಮ್ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಸೋಲಾರ್ 35 lakhs ಖರ್ಚು ಮಾಡಿ ಸೋಲಾರ್ ಒಂದು ರೂಮಲ್ಲಿ ಇದೆ. 2 ವರ್ಷ ಆಯ್ತು ಅದು ಏನಾಯ್ತು ಗೊತ್ತಿಲ್ಲ. 35-40 lakhs ಇವ್ರದ್ದು KGF ಸ್ಕೂಲ್ ಫೌಂಡೇಶನ್ ಆಸ್ತಿ ಅದು. ಆಮೇಲೆ ಇನ್ನೊಂದು ಹೇಳಿದ್ರು ಬಿಲ್ ಸರ್ ಇಲ್ಲಿ ಏನಾದ್ರು ಸ್ಕೂಲ್ ಇದ್ರೆ ಕರೆಂಟ್ ಅಶೋಕನಗರ್ ಬೇಕಾದ್ರೆ ತಗೊಂಡೋಗಿ, ಈ ಕಡೆ 5 lakhs ಬಂಗ್ಲಾ ಸೆಕ್ಷನ್ ಎಂಟ್ರೀಸ್ ಕರೆಂಟ್ ಬೇಕಾದ್ರೆ ತಗೊಂಡೋಗಿ ಅಂತ ಹೇಳಿದ್ರು. ಅದೆಲ್ಲ ನಾಶ ಮಾಡಿಬಿಟ್ಟು ABP ಅಂತ ಒಂದು ಟ್ರೈನಿಂಗ್ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ SLC ಪಾಸ್ ಫೇಲ್ ಇದ್ರೆ ಆ ಸ್ಕೂಲ್ ಒಳಗಡೆ ಟ್ರೈನಿಂಗ್ ವೆಲ್ಡರು ಎಲೆಕ್ಟ್ರಿಷಿಯನು ಮತ್ತೆ ಬೇರೆ ಬೇರೆ ಇದರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಟ್ರೈನಿಂಗ್ ಕ್ಲೋಸ್ ಆಗಿದೆ, ಈ ಸಮಸ್ಯೆಯಿಂದ ಕ್ಲೋಸ್ ಆಗಿದೆ. ಅದಕ್ಕೆ ನಾವೇನಂದ್ರೆ ನಾವು ಊರವರು ಇವರಿಗೆ ಅಶೋಕರಿಂದ ಹುಟ್ಟಿ ಬೆಳೆದಿರೋ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆವಾಗಿನ 2007 ಏನು ಪ್ರಾಬ್ಲಮ್ ಗೊತ್ತಾ ಸರ್, ಈಗ BGML ಆಫೀಸಲ್ಲಿ ಬೇರೆ ಕಡೆಯಿಂದ ಬಂದಿದ್ದಾರೆ, ಲೋಕಲ್ ನಲ್ಲಿ ಆಫೀಸರ್ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ಸಂಪತ್ ಕುಮಾರ್ ಇರುವಾಗ ಇವರು ಮಾಸ್ಟರ್ ಎಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡಿದ್ರು. ಸಂಪತ್ ಕುಮಾರ್ 2010 ಅಲ್ಲಿ ರಿಟೈರ್ಡ್ ಆಗೋದು. ಅವ್ರು ಹೋದ್ಮೇಲೆ ಪ್ರಾಬ್ಲಮ್ ಬಂತು. ಬೇರೆಯವ್ರಿಗೆ ಅದು ಸ್ಕೂಲ್ ಬಗ್ಗೆ ಗೊತ್ತಿಲ್ಲ. ಈಗ ನೀವು ಹೋಗಿ BGML ಒಳಗಡೆ ನಮ್ಗೆ ಅದೇ ಸಂಬಂಧ ಏನೋ ಸ್ಕೂಲ್ ಬೇಕಾ ಲೆಟರ್ ಕೊಡ್ತೀವಿ. ಯಾಕೆ ಅಮೌಂಟ್ ಇಲ್ಲ ಹತ್ರ. ಆ ಸ್ಕೂಲ್ ರನ್ ಮಾಡಬೇಕಂದ್ರೆ BGML ಅಲ್ಲಿ ಅಮೌಂಟ್ ಇಲ್ಲ. ಅದಕ್ಕೆ ಇವರು ನಾವು BGML ಮಕ್ಕಳು ಅಲ್ಲಿ ಓದಿರೋರು ನಾವು ಚಾರಿಟಿ ಮಾಡಕ್ಕೆ ಬಂದ್ರೆ ಈ ತರ ಒಂದು ಪ್ರಾಬ್ಲಮ್. ಇದು ಫೀಸ್ ಮಾತ್ರ ತಗೊಂಡು ಹೋಗ್ತಾರೆ, ಮೀಟಿಂಗ್ಸಲ್ಲಿ ಬರೀತಾರೆ, ಇದು ಸ್ಕೂಲ್ ಫಾರಿನ್ ಕೊಟ್ಬಿಡ್ತಾರೆ. ಏನಿಲ್ಲ, ಸೆಂಟ್ ಮೇರಿಸ್ ಕೊಡಕ್ಕಾಗತ್ತಾ? ಅದು ಚಾರಿಟಿ ಫಾದರ್ ಕಂಟ್ರೋಲ್ ಇದೆ. ಅಂಬೇಡ್ಕರ್ ಸ್ಕೂಲ್ ಇದೆ, ಮಾಜಿ ಶಾಸಕ CMR ಸ್ಟಾರ್ಟ್ ಮಾಡ್ರಿ, ಅದನ್ನು ಕೊಡಕ್ಕಾಗತ್ತಾ? PS ಮತ್ತೆ ಆ ತರ ಒಂದು ಟ್ರಸ್ಟ್ ಮಾಡಿದ್ದಾರೆ ಅವರು KGF ಸ್ಕೂಲ್ ಫೌಂಡೇಶನ್ ಇಂದ. ಈಗ ನಾವು ಮಾಸ್ಟರ್ ಎಲ್ಲ ಕೋಆಪರೇಟ್ ಮಾಡಿದ್ರೆ ನೆಕ್ಸ್ಟ್ ರಿಸಲ್ಟ್ ಆಗ್ಬಾರ್ದು. 100% ಬರಬೇಕಾ? ಇವ್ರು ಮನ್ಸು ಮಾಡಿದ್ರೆ ಬರುತ್ತೆ. ಟೀಚರ್ಸ್ ಸರ್ಕಾರ ಟೀಚರ್ಸ್ ಕೊಟ್ಟು ಇವ್ರು ಕೊಡ್ತಾರೆ. ಟೀಚರ್ಸ್ ಸ್ಯಾಲರಿ KGF ಸ್ಕೂಲ್ ಫೌಂಡೇಶನ್ ಮಾಡ್ತಾರೆ. ಅದಕ್ಕೆ ನಾವು ಅದ್ರ ಬಗ್ಗೆ ಮಾತಾಡಿ ಬಂದಿದ್ದೀವಿ. ಅವರು ಯಾರು ಅದ್ರಲ್ಲಿ ಏನಿದಪ್ಪ ಹೇಳ್ತೀನಿ ಹೆಸರು. ಹೌದು, ಬೇರೆ ಜೊತೆಲ್ಲ ಮಾಡ್ತಾರೆ ಟೀಚಿಂಗ್ ನಾನ್ ಟೀಚಿಂಗ್. ಮುಂಚೆ ಆ ಕೃಷ್ಣಪ್ಪ ಇದ್ರು ಅವ್ರು ರಿಟೈರ್ಡ್ ಆಗಿ ಹೋಗ್ಬಿಟ್ರು, ಅಮರ್ನಾಥ್ ಇದ್ರು ಅವ್ರು ಹೋಗ್ಬಿಡಿ. ಈಗ ನಾವು ಮಾಲ್ದೇಶ್ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಸ್ಕೂಲ್ ಮುಗಿಸ್ಬೇಕಾ KGF ಸ್ಕೂಲ್ ಫೌಂಡೇಶನ್ ಸೇರಿಸ್ಕೊಂಡು ನೀವು ಮಾಡಿ, ತೊಂದರೆ ಬರಬೇಡ. KGF ಸ್ಕೂಲ್ ಫೌಂಡೇಶನ್ ಅವ್ರ ಮಾಸ್ಟರ್ನ ಬರಲಿ, ನೀವು ಸೇರಿಸಿ ಜೊತೆಯಲ್ಲಿ ಮಾಡಿ. ನಿಮ್ಗೆ ಏನಾದ್ರು ಡಿಮಾಂಡ್ ಇದೆಯಾ ಈ ಫೌಂಡೇಶನ್ ಹೇಳಿ, ಅವ್ರು ಮಾಡ್ತಾರೆ ಮಾಲ್ದೇಶ್ಗೆ. ಅದನ್ನೇ ನಾವು ಹೇಳೋದು ಅವ್ರಿಗೆ.